ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ನೀವು ಅಂದ್ರೆ ನೀವು ಅಲ್ಲ, ನೀವು ಶಿವ, ನಾನು ಪಾರ್ವತಿ, ಮೀರಾ ಗಂಗೆ ಅಂದ್ರೆ ಶಿವನ ಎರಡನೇ ಹೆಂಡತಿ. ಇವಳು ಶಿವನ ಎರಡನೇ ಹೆಂಡತಿ ಅಂತ ಅಂದೆ, ನೀವು ಹಾಗೆ ಅನ್ಕೊಳ್ಳಿ. ಮೇಡಮ್, ನಾನು ಹೀಗೆ ನಿಂತ್ಕೊಳ್ಳ? ಹಾಗಲ್ಲ, ಹೀಗೆ. ಸರಿ ಮೇಡಮ್, ಆಯ್ತು. ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ. ಆದ್ರೆ ನಾನು ಆಗಲ್ಲ, ಇದೆಲ್ಲ ಬೇಡ ಅಂದ್ರೆ ಸೇವಂತಿ ಕಣ್ಣೀರು ಹಾಕ್ತಾಳೆ. ಅದು ನನಗೆ ಸಹಿಸ್ಕೊಳಕ್ಕಾಗಲ್ಲ. ಸ್ವಲ್ಪ ಹೊತ್ತು ನಾನು ಅವಳು ಹೇಳ್ದಾಗೆ ನಟಿಸ್ತೀನಿ. ದೇವ್ರೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಪ್ಪ. ಕೈಲಾಸದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಗಂಗೆನ ನೋಡ್ದಂಗಾಯ್ತು ಅಲ್ವಾ ಅತ್ತೆ? ಸುಮ್ನೆ ಪೂಜೆ ಮಾಡೋದ್ಬಿಟ್ಟು ಸೇವಂತಿಗೆ ಯಾಕೆ ಬೇಕಿದೆಲ್ಲ? ಅತ್ತೆ, ಇರ್ಲಿ ಬಿಡಿ. ಈ ಹಳ್ಳಿಗಳಲ್ಲಿ ಗಂಗೆ ಗೌರಿ ನಾಟಕ ಮಾಡಲ್ವಾ, ಅದೇ ತರ ಇದು. ಅತ್ತೆ, ಬರೀ ಭಜನೆ ಮಾಡಿದ್ರೆ ಬೋರ್ ಆಗುತ್ತೆ, ನಿದ್ದೆ ಬರುತ್ತೆ. ಈ ರೀತಿ ನಾಟಕ ಮಾಡಿದ್ರೆ ನಮಗ್ ಭಕ್ತಿನೂ ಬರುತ್ತೆ, ನಿದ್ದೆನೂ ಹೋಗುತ್ತೆ. ಎಲ್ಲ ಸರಿ, ಆದ್ರೆ ಏನೋ ಮಿಸ್ಸಿಂಗ್ ಇದೆಯಲ್ಲ. ಅಣ್ಣ, ನಂದಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹಾ, ನಂದಿ ಅಷ್ಟೇ ತಾನೆ. ಒಂದು ನಿಮಿಷ, ನಾನೇ ನಂದಿ. ಸ್ವಲ್ಪ ಜಾಗ ಬಿಡಿ. ಆಹಾ, ನೀವೆಲ್ಲ ಸೇರಿ ಪಾತ್ರ ಮಾಡಿ ಇಷ್ಟೊಂದು ಪುಣ್ಯ ಕಟ್ಕೋಬೇಕಾದ್ರೆ ನಾನ್ ಸುಮ್ನೆ ಇರಕ್ಕಾಗತ್ತಾ? ಒಂದ್ ನಿಮಿಷ ರೀ, ಬಂದೆ. ಅಯ್ಯೋ, ನನ್ನ ಪಾತ್ರದ ಹೆಸರು ನಾರದ. ನಾರಾಯಣ ನಾರಾಯಣ. ಆದ್ರೆ ಪಾರ್ವತಿ ಮಕ್ಕಳು ಗಣೇಶ ಸುಬ್ರಹ್ಮಣ್ಯ ಇಲ್ದೆ ಬೋಳ್ಬೋಳ್ ಅನ್ನಿಸ್ತಿದೆ ಅಲ್ವಾ? ಅದಕ್ಕೆ ಅಲ್ವಾ ಈ ನಾಟಕ ಮಾಡ್ತಾ ಇರೋದು. ಏನೇ ನೀನ್ ಮಾತಾಡ್ತಿರೋದು? ಈ ನಾಟಕ ಮಾಡ್ಬಿಟ್ರೆ ಅರ್ಜುನ್ ಸೇವಂತಿಗೆ ಮಗು ಇಲ್ಲ ಅನ್ನೋ ಕೊರ್ಗು ಹೋಗ್ಬಿಡುತ್ತಾ? ಯಾರಿಗ್ ಗೊತ್ತತ್ತೆ, ಆ ಶಿವ ಕಂಡ್ಬಿಟ್ರೆ ಎಂತ ಪವಾಡ ಬೇಕಾದ್ರೂ ಆಗ್ಬೋದಲ್ವಾ? ನಿನ್ ಬಾಯಿ ಹರ್ಕೆಯಿಂದ ಅದು ನಿಜ ಆದ್ರೆ ಸಾಕು. ಅಜ್ಜಿ, ನಾಟಕ ಶುರು ಮಾಡೋಣ. ಇವಾಗ ನಾನೇನ್ ಮಾಡ್ಬೇಕು? ಸ್ವಾಮಿ, ನೀವು ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಕುಳಿತಿರಿ. ಎಲ್ಲವನ್ನೂ ನಾನೇ ಬಗೆಹರಿಸುತ್ತೀನಿ. ನೋಡು ಗಂಗೆ, ನಾನು ಶಿವನ ಸತಿ ಪಾರ್ವತಿ. ನನ್ನ ಸ್ವಾಮಿ ಏನಿದ್ದರೂ ನನಗೆ ಮಾತ್ರ ಸ್ವಂತ. ನಾರಾಯಣ ನಾರಾಯಣ. ಹೌದೌದು, ಹೌದು. ಪಾರ್ವತಿ, ಅದೇ ಹೇಗೆ ನಿನಗೆ ಮಾತ್ರ ಸ್ವಂತ? ನನ್ನ ಸ್ವಾಮಿ ನನಗೂ ಸ್ವಂತ. ನಾರಾಯಣ ನಾರಾಯಣ. ನನ್ನ ಪತಿ ಅವರ ದೇಹದಲ್ಲಿ ಅರ್ಧ ಭಾಗವನ್ನು ನನಗೆ ನೀಡಿದ್ದಾರೆ. ಹಾಗೆ ಶಿರದಲ್ಲಿ ನನಗೂ ಜಾಗ ಕೊಟ್ಟಿದ್ದಾರೆ. ಹೇಳಿ ಸ್ವಾಮಿ, ನಿಮಗೆ ಯಾರು ಹತ್ತಿರ? ನಾನು ಗಂಗೆಯೋ? ಹೇಳಿ ಸ್ವಾಮಿ, ನಿಮಗೆ ನಾನು ಪಾರ್ವತಿಯೋ? ಶಿವನಿಗೆ ಯಾವತ್ತಿಗೂ ಪಾರ್ವತಿಯೇ ಹತ್ತಿರ. ನಾರಾಯಣ ನಾರಾಯಣ. ಜೀವಕ್ಕೆ ಜೀವವಾಗಿರೋ ಅವಳನ್ನು ಬಿಟ್ಟು ಶಿವ ಎಂದಿಗೂ ಇರುವುದಿಲ್ಲ. ನಾನು ಸದಾ ನಿಮ್ಮ ಶಿರದ ಮೇಲೆಯೇ ಇರುತ್ತೀನಲ್ಲ ಸ್ವಾಮಿ, ನನಗೂ ನ್ಯಾಯ ಒದಗಿಸಿ. ನಾರಾಯಣ ನಾರಾಯಣ. ಅದೇನೋ ಸತ್ಯ. ಆದರೆ ಪಾರ್ವತಿ ಸ್ಥಾನವಂತೂ ನಿನಗೆ ಬಿಟ್ಟುಕೊಡಲಾಗುವುದಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ. ನೀವು ಕೂಡ ನನಗೆ ಸ್ವಂತ.
ಪಾರ್ವತಿ ದೇವಿ, ನೀನೇನಾದರೂ ಬಿಟ್ಟು ಕೊಡದೇ ಇದ್ದರೆ ಮಾನವರು ನನ್ನ ಸಿಟ್ಟಿಗೆ ಗುರಿಯಾಗುತ್ತಾರೆ. ನಾನು ಭೂಮಿಯಲ್ಲಿ ಹರಿಯುವುದನ್ನೇ ನಿಲ್ಲಿಸುತ್ತೇನೆ. ಆಗ ಭೂಮಿಯಲ್ಲಿ ಮಳೆ ಬೆಳೆ ಸರಿಯಾಗಿ ಆಗುವುದಿಲ್ಲ. ಈಗೇನು ಶಿವನನ್ನು ನನಗೆ ಬಿಟ್ಟು ಕೊಡುತ್ತೀಯೋ ಇಲ್ಲವೋ? ಸರಿ, ನನಗೆ ಎಲ್ಲರ ಕ್ಷೇಮ ಮುಖ್ಯ. ಮಾನವರು ನೆಮ್ಮದಿಯಿಂದ ಇದ್ದರೆ ನನ್ನ ಸ್ವಾಮಿ ಕೂಡ ನೆಮ್ಮದಿಯಿಂದ ಇರುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ನಾನು ನನ್ನ ಗಂಡನನ್ನು ನಿನಗೆ ಬಿಟ್ಟು ಕೊಡುತ್ತಿದ್ದೇನೆ. ನಾರಾಯಣ ನಾರಾಯಣ. ಆ ಸೇವಂತಿ ನನ್ನ ಕೆಫೆ ರಿಓಪನ್ ಮಾಡಕ್ಕೆ ಬೇಕಾಗಿರೋ ಲೋನ್ಗೆ ಸೈನ್ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ಆ ಒಂದು ಸೈನ್ ಈ ಮನೇಲಿ ಅವಳ ಅಸ್ತಿತ್ವನೇ ಬದಲಾಯಿಸುತ್ತೆ ಅಂತ. ಆ ಕರ್ಣ ಅವಳನ್ನ ಕರ್ಕೊಂಡೋಗಿ ಟಾಪಲ್ಲಿ ಕೂರಿಸಿದ್ದಾನೆ. ಆದರೆ ಅಶ್ವಿನ್ ಅವಳನ್ನ ಕೇರ್ ಆಫ್ ಫುಟ್ಪಾತ್ ಮಾಡೋದು ಗ್ಯಾರಂಟಿ. ಏನ್ ಸೇವಂತಿ ನೀನು? ಗಂಡನ್ ನೆಮ್ಮದಿಗೋಸ್ಕರ ಗಂಡನೇ ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಯಾವ ಪ್ರೀತಿಸೋ ಗಂಡ ತಾನೆ ತಾನ್ ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಂಡು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ? ನಾನೊಬ್ಬ ಹುಲುಮಾನವ. ನಾನ್ ನಿನ್ನನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ಗೆ ಗೊತ್ತು ತಾನೆ. ನನ್ನ ನೆಮ್ಮದಿ ಸುಖ ಸಂತೋಷ ಏನೇ ಇದ್ರೂ ನನ್ನ ಹೆಂಡತಿ ಜೊತೆಗೇನೆ. ಅಂಥದ್ರಲ್ಲಿ ಸಾಕ್ಷಾತ್ ಪರಮಾತ್ಮ ಆ ಶಿವಪ್ಪ ಪಾರ್ವತಿನ ಬಿಟ್ಟು ನೆಮ್ಮದಿಯಾಗಿರಕ್ ಸಾಧ್ಯನಾ? ಪಾರ್ವತಿನೇ ಆಗ್ಲಿ ಶಿವನ ಬಿಟ್ಕೊಡ್ತಾಳ? ಇದ್ದಿನ ಗೊತ್ತಿಲ್ವಾ? ಅಪ್ಪ ತಂದೆ, ನನ್ನ ಹೆಂಡತಿ ಏನೋ ಗೊತ್ತಿಲ್ಲದೆ ಈ ತರ ಎಲ್ಲ ಮಾತಾಡ್ಬಿಟ್ಲು. ಅವಳನ್ನ ಕ್ಷಮಿಸ್ಬಿಡಪ್ಪ. ಇನ್ಯಾರು ಇವಳು ಹೇಳ್ದಂಗೆ ನಾವು ನಾಟಕ ಮಾಡಲ್ಲ. ನಮ್ಮ ಕುಟುಂಬದ ಮೇಲೆ ಮುನಿಸ್ಕೋಬೇಡ ತಂದೆ. ಸರ್, ಯಾಕೆ ನೀವು ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನನಗೋಸ್ಕರ ಒಂದು ಸ್ವಲ್ಪ ಹೊತ್ತು ಶಿವಪ್ಪನ್ ಥರ ನಾಟಕ ಮಾಡಿ ಪ್ಲೀಸ್. ಸೇವಂತಿ ಸರ್ ಪ್ಲೀಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಏನ್ ಸೇವಂತಿ ನೀನು? ಈಗ ನಾನು ಪಾರ್ವತಿ. ಗಂಗೆ ಕೊಡುವ ಶಾಪದಿಂದ ನಿಮ್ಮ ಭಕ್ತರಿಗೆ ತೊಂದರೆ ಆಗಬಾರದಲ್ಲವೇ?